ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಲೆಟ್ಸ್ ಕಂಟಿನ್ಯೂ ಗವರ್ನೆನ್ಸ್. ಹಿಂದಿನ ವಿಡಿಯೋಗಳಲ್ಲಿ ಎಲ್ಲಿ ತನಕ ಆಗಿದೆ ಅಂತ ನೆನಪಿದೆಯಾ? ಸಮಸ್ಯೆಗಳು ಏನೇನಿದೆ ಅಂತ ನೋಡ್ತಾ ಇದ್ವಿ. ಗವರ್ನೆನ್ಸ್ ಅಲ್ಲಿ ಪಾಲಿಸಿ ಡಿಸೈನ್ನಲ್ಲಿ ಏನೇನು ಸಮಸ್ಯೆಗಳು ಬರಬಹುದು ಅಲ್ವಾ? ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ಅದೆಲ್ಲ ನೋಡಿದ್ದೀವಿ. ಈಗ ಕಂಟಿನ್ಯೂ ಮಾಡೋಣ. ಮುಂದೆ ಇರೋದು ಗವರ್ಮೆಂಟ್ ಪಾಲಿಸೀಸ್, ರಿಫಾರ್ಮ್ಸ್ ಆ್ಯಂಡ್ ಇನಿಷಿಯೇಟಿವ್ಸ್. ಹ್ಯಾವ್ ಆಲ್ರೆಡಿ ಸೀನ್ ದಿಸ್ ಅಲ್ವಾ? ಇದನ್ನು ಆಲ್ರೆಡಿ ನೋಡಿದ್ದೇವೆ ನಾವು ಹಿಂದಿನ ಸೋಷಿಯಲ್ ಜಸ್ಟಿಸಲ್ಲಿ, ಅಲ್ಲೆಲ್ಲ ಒಂದು ಸಾರಿ ನೋಡಾಗಿದೆ. ಆದರೂ ಇನ್ನೊಂದು ಸಾರಿ ರಿವಿಷನ್ ಮಾಡ್ಕೊಳ್ಳಿ. DBT, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಅದರಿಂದ ಏನು ಪ್ರಯೋಜನ? ಮಧ್ಯವರ್ತಿಗಳ ಹಾವಳಿ ಇತ್ತಲ್ವ ಮೊದಲು, ಮಿಡ್ಲ್ ಮ್ಯಾನ್ ಇಶ್ಯೂ. ಸೊ ಅದು ಈಗ ನಾವು ಈ ಒಂದು DBTಯ ಮೂಲಕ ಅದನ್ನು ಸರಿಪಡಿಸ್ತಾ ಇದ್ದೇವೆ. ಲೀಕೇಜ್ ಅಂತಂದರೆ ಮಿಡ್ಲಲ್ಲಿ ಯಾರ್ಯಾರಿಗೂ ಹಣ ಹೋಗಿ ಸೇರ್ತಾ ಇತ್ತು, ಆ ಲೀಕೇಜನ್ನು ರೆಡ್ಯೂಸ್ ಮಾಡ್ತಾ ಇದ್ದೇವೆ. ಹೇಗಿದೆ ಇಲ್ಲಿ ಗೌರ್ಮೆಂಟ್ ಮಾಡೆಲ್ಲು? ಸರ್ಕಾರದಿಂದ ಫಂಡ್ ಬರುತ್ತೆ, ಆ ಫಂಡು ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ. ಹಾಗಾಗಿ ಅದು ನೇರವಾಗಿ ಪ್ರತಿಯೊಬ್ಬ ಫಲಾನುಭವಿಯ ಖಾತೆಗೆ ಹೋಗಿ ಸೇರೋದ್ರಿಂದ ಯಾವುದೇ ಲೀಕೇಜಸ್ ಇರೋದಿಲ್ಲ. ಇದರ ಅಚೀವ್ಮೆಂಟು ನಿಮ್ಗೆ ಗೊತ್ತಿದೆ. ಇಂಟರ್ಮೀಡಿಯರೀಸ್, ಮಧ್ಯವರ್ತಿಗಳನ್ನು ಕಡಿಮೆ ಮಾಡಿದ್ದಾರೆ. ಅಂದರೆ ಸಂಪೂರ್ಣವಾಗಿ ಇಲ್ಲಿ ಅವರ ಪಾತ್ರ ಬೇಕಾಗೋದಿಲ್ಲ. ಡೆಲಿವರಿ ಫಾಸ್ಟಾಗಿ ಆಗುತ್ತೆ. ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಜನ್ಧನ್ ಆಧಾರ್ ಮೊಬೈಲ್, ಜಾಮ್ ಟ್ರಿನಿಟಿ ಅಂತ ಶಬ್ದ ಬಂದಿತ್ತಲ್ವ ಮೊದಲು. ಜನ್ಧನ್ ಅಕೌಂಟನ್ನು ಆಧಾರ್ ಕಾರ್ಡು ಮತ್ತು ಮೊಬೈಲ್ ನಂಬರಿಗೆ ಲಿಂಕ್ ಮಾಡಿರ್ತಾರೆ. ಡೆಲಿವರಿ ಫಾಸ್ಟಾಗಿ ಆಗುತ್ತೆ, ಟ್ರಾನ್ಸ್ಪರೆನ್ಸಿ ಬೆಟರ್ ಆಗಿರುತ್ತೆ. ಆದರೆ ಇಲ್ಲೂ ಸಹ ಸಮಸ್ಯೆಗಳೇನು ಬರಬಹುದು? ಬ್ಯಾಂಕಿಂಗ್ ಎಕ್ಸೆಸ್ ಗ್ಯಾಪ್ಸ್. ಎಲ್ಲ ಹಳ್ಳಿಗಳಲ್ಲೂ ಬ್ಯಾಂಕಿಂಗ್ ಸೌಲಭ್ಯ ಇರೋದಿಲ್ಲ. ಇದ್ರೂ ಸಹಿತ ಅಕೌಂಟನ್ನು ನಿಭಾಯಿಸೋದು ಹೇಗೆ? ಫಿನಾನ್ಷಿಯಲ್ ಲಿಟ್ರಸಿ ಅಂತ ಕರಿತೇವೆ. ಮತ್ತು ಫಿನಾನ್ಷಿಯಲ್ ಇನ್ಕ್ಲೂಷನ್ ಅನ್ನುವಂಥ ಶಬ್ದ ಬರುತ್ತೆ. ಅಂದರೆ ಎಲ್ರಿಗೂ ಬ್ಯಾಂಕ್ ಖಾತೆ ಸಿಕ್ಕಿದೆಯಾ? ಬ್ಯಾಂಕಿನಲ್ಲಿ ಎಕ್ಸೆಸಿಬಿಲಿಟಿ ಇದೆಯಾ? ಮೊದಲನೇದು. ಅದಾದಮೇಲೆ ಆ ಬ್ಯಾಂಕ್ ಖಾತೆಯ ನಿರ್ವಹಣೆ ಮೊಬೈಲಿಗೆ ಲಿಂಕ್ ಆಗಿದ್ದರೆ OTP ಬಂದಾಗ ಅದನ್ನು ಯಾರಿಗೆ ಹೇಳಬೇಕು, ಯಾರಿಗೆ ಹೇಳಬಾರ್ದು ಗೊತ್ತಿರಬೇಕಲ್ವಾ? ಇಲ್ದಿದ್ರೆ ಹಣ ಎಲ್ಲಿಂದ ಎಲ್ಲಿಗೂ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಒಂದು ಬ್ಯಾಂಕಿಂಗ್ ಎಕ್ಸೆಸ್ ಗ್ಯಾಪ್ಸು. ಇನ್ನೊಂದು ಅಥೆಂಟಿಕೇಶನ್ ಫೇಲ್ಯೂರ್ಸ್. ಇದು OTPಗೆ ಸಂಬಂಧಪಟ್ಟಿರೋದೆ. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಹಳ್ಳಿಗಳಲ್ಲಿ ನೆಟ್ವರ್ಕ್ ಇರೋದಿಲ್ಲ. ನೆಟ್ವರ್ಕ್ ಇಲ್ಲದೆ ಇರೋದ್ರಿಂದ ಮುಂದೇನಾಗುತ್ತೆ? OTP ಬರುತ್ತೆ ಅವ್ರ ಪ್ರಕಾರ, ಆದರೆ ಮೊಬೈಲಿಗೆ ಇನ್ನೂ ಬಂದು ತಲುಪಿರೋದಿಲ್ಲ. ಎಷ್ಟೊತ್ತಾದರೂ OTPನೇ ಬರದೇ ಇದ್ದರೆ ಅದು ಆ ಒಂದು ಲಿಮಿಟೇಷನ್ ಟೈಮ್ ಇರುತ್ತವಲ್ವ, 10 ನಿಮಿಷದ ಒಳಗಡೆ ಬಂದಿರೋ OTPಯನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. ಇಲ್ಲದ್ರೆ ಅಥೆಂಟಿಕೇಶನ್ ಫೇಲ್ಯೂರ್ ಆಗುತ್ತೆ. ಹಾಗಾಗಿ ಈ ಒಂದು DBTಯಿಂದ ಅಚೀವ್ಮೆಂಟ್ಸು ಆಗಿದೆ, ಹಾಗೆ ಅದರ ಲಿಮಿಟೇಷನ್ ಸಹ ಇದೆ. ನೆಕ್ಸ್ಟ್ ನೋಡಿ, ಡಿಜಿಟಲ್ ಇಂಡಿಯಾ. ಇದರ ಮುಖ್ಯವಾದ ಗುರಿ ಏನು? ಎಲ್ಲ ಕಡೆ ಮೂಲ ಸೌಕರ್ಯಗಳನ್ನು, ಯಾವ ಮೂಲ ಸೌಕರ್ಯ? ಡಿಜಿಟಲ್ ಮೂಲ ಸೌಕರ್ಯಗಳನ್ನು ಸ್ಥಾಪಿಸೋದು. ಏನು ಡಿಜಿಟಲ್ ಮೂಲ ಸೌಕರ್ಯ ಅಂದರೆ? ಹಳ್ಳಿಗೂ ನೆಟ್ವರ್ಕ್ ಸರಿಯಾದ ರೀತಿಯಲ್ಲಿ ಬರಬೇಕು ಅಂತ ಇದು ನಾವು ಕಮ್ಯುನಿಕೇಷನ್ ಟವರ್ಗಳು ಮತ್ತು ವೈಫೈ, ಫೈಬರ್ ನೆಟ್ ಅಂತ ಕರಿತೇವೆ. ಅದು ಅದ್ರ ಜೊತೆ ಬೇರೆ ಎಲ್ಲ ರೀತಿ ಇನ್ನೇನೇನು ಬರುತ್ತೆ ಥಿಂಕ್ ಮಾಡಿದ್ರೆ ಸ್ವಲ್ಪ ಸ್ಟಕ್ ಆಗಿತ್ತು, ಇಲ್ಲಿ ಕೇಳಿಸ್ತಾ ಇರ್ಬೋದು ಅಂದ್ಕೊಂಡಿದ್ದೇನೆ. ಎಸ್, ಅಂದರೆ ಆ ಎಲ್ಲ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರನ್ನು ಮುಖ್ಯವಾಗಿ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಸ್ಥಾಪಿಸೋದು. ಆ ಮೂಲಕ ಇ ಗವರ್ನೆನ್ಸ್ ಅಂತಂದರೆ ಬೇಸಿಕ್ಕಾಗಿ ನಾವೇನು ಅಂದ್ಕೋಬೋದು? ICT, ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಮಾಹಿತಿ ಸಂವಹನ ತಂತ್ರಜ್ಞಾನ. ಸೊ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿಯನ್ನು ಸಾಧ್ಯವಾದಷ್ಟು ಬಳಸಿ ಎಫಿಷಿಯೆಂಟಾಗಿ ಆಡಳಿತವನ್ನು ನಿರ್ವಹಿಸೋದನ್ನು ನಾವು ಇ ಗವರ್ನೆನ್ಸ್ ಅಂತ ಕರಿತೇವೆ. ಇನ್ನು ಡಿಜಿಟಲ್ ಎಂಪವರ್ಮೆಂಟ್, ಪ್ರತಿಯೊಬ್ಬರಿಗೂ ಡಿಜಿಟಲ್ ಪೇಮೆಂಟ್ ಇರಬಹುದು. ಡಿಜಿಟಲೈಸೇಷನ್, ಇದರ ಇಂಪ್ಯಾಕ್ಟ್ ಸರಿಯಾದ ರೀತಿಯಲ್ಲಿ ಎಲ್ಲರಿಗೂ ಸಿಗಬೇಕು, ಅದರ ಅಡ್ವಾಂಟೇಜ್ ಸಿಗಬೇಕು. ಅದು ಮುಖ್ಯವಾಗಿ ಡಿಜಿಟಲ್ ಇಂಡಿಯಾದ ಗೋಲ್. ಆದರೆ ಚಾಲೆಂಜಸ್ ಏನು? ಸೈಬರ್ ಸೆಕ್ಯುರಿಟಿ, ಸ್ಕ್ಯಾಮ್ಸು, ಫ್ರಾಡ್ಗಳೆಲ್ಲ ಆಗ್ತಾ ಇರುತ್ತೆ ಅಲ್ವಾ? ಸ್ಕ್ಯಾಮ್ಗಳಾಗ್ತಾ ಇರುತ್ತೆ. ಹಳ್ಳಿಗಳಲ್ಲಿ ವೃದ್ಧರ ಹಣವನ್ನು ಎಷ್ಟೋ ಸಾರಿ ಕಳ್ಕೊಂಡಿದ್ದಾರೆ. ಮತ್ತು ಫ್ರಾಡ್ಗಳಾಗ್ತಾ ಇರುತ್ತೆ. ಡಿಜಿಟಲ್ ಲಿಟ್ರಸಿ ಇರೋದಿಲ್ಲ. ರೂರಲ್ ಲೆವೆಲಲ್ಲಿ ಕನೆಕ್ಟಿವಿಟಿ ಇನ್ನೂ ಸರಿಯಾಗಿ ಇಲ್ಲ. ಇದೆಲ್ಲ ಚಾಲೆಂಜಸ್ ಇದೆ. ಇನ್ನು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್, ಇದು ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ ಅಂದರೆ ಡೇಟಾ ಬೇಸ್ಡ್ ಗವರ್ನೆನ್ಸ್. ಪದೇ ಹೇಳಿದ್ದೇನೆ, ಡೇಟಾ ಇದ್ದರೆ ಮಾತ್ರ ಗವರ್ನೆನ್ಸ್ ಚೆನ್ನಾಗಿ ಮಾಡಲಿಕ್ಕಾಗೋದು.
ಮುಂದೆ ಆಡಳಿತ ಚೆನ್ನಾಗಿ ನಿರ್ವಹಣೆ ಮಾಡಬೇಕು ಅಂದರೆ ಮೊದಲು ನೀವು ಫೋಕಸ್ ಮಾಡಬೇಕಾಗಿರೋದು ಡೇಟಾ ಮೇಲೆ, ನಿಮ್ಮ ಇಮೋಷನ್ಸ್ ಅಲ್ಲ. ಹಾಗಾಗಿ ಮುಂದ್ಗಡೆ ಇರುವಂಥ ಮಾಹಿತಿಯ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಬೇಕು. ನಿಮ್ಗೆ ಸರಿ ಅನಿಸ್ತು ಅಂತ ಮಾಹಿತಿನೇ ಇಲ್ಲದೆ ಹೇಗೇಗೋ ನಿರ್ಧಾರ ತೆಗೆದುಕೊಳ್ಳೋದಲ್ಲ. ಇನ್ನು ಕಾಂಪಿಟೇಟಿವ್ ಫೆಡರಲಿಸಮ್, ಇದನ್ನು NCERT ಕ್ಲಾಸ್ ಮಾಡಬೇಕಾದ್ರೆ ಹೇಳಿದ್ದೆ. ಕೋಆಪರೇಟಿವ್ ಫೆಡರಲಿಸಮ್, ಕಾಂಪಿಟೇಟಿವ್ ಫೆಡರಲಿಸಮ್ ಒಂದ್ಸಾರಿ ನೋಡಿ NCERT ನೋಟ್ಸನ್ನು. ಪೊಲಿಟಿ ಹೆಚ್ಚಾಗಿ 9th 10th ಆ ಟೈಮ್ನಲ್ಲಿ 9th 10th ಪೊಲಿಟಿ ಡಿಸ್ಕಸ್ ಮಾಡಬೇಕಾದ್ರೆ ಲಾಸ್ಟಲ್ಲಿ ಕೆಲವೊಂದು ಕೀವರ್ಡ್ ಅಂತ ಬರ್ಸಿದೆ ಅನಿಸುತ್ತೆ, ಅಲ್ಲಿ ಶಬ್ದ ಇದೆ ಕಾಂಪಿಟೇಟಿವ್ ಫೆಡರಲಿಸಮ್. ಈಗಾಗಲೇ ನೆನಪಾದವರು ಕಮೆಂಟ್ ಮಾಡಿ ಏನಿದ್ರ ಅರ್ಥ ಅಂತ. ಕಾಂಪಿಟೇಟಿವ್ ಫೆಡರಲಿಸಮ್. ಔಟ್ಕಮ್ ಓರಿಯೆಂಟೆಡ್ ಮಾನಿಟರಿಂಗ್ ಅಂದರೆ ನಮಗೆ ಯಾವಾಗಲೂ ಸ್ಟಾರ್ಟ್ ಮಾಡಿದರೆ ಆಯಿತು, ಪಾಲಿಸಿ ಡಿಸೈನ್ ಮಾಡಿದರೆ ಸಾಕು ಅಂತ ಅಲ್ಲೇ ನಿಲ್ಲೋದಲ್ಲ. ಮುಖ್ಯವಾಗಿ ಅದರಿಂದ ಬಂದಿರುವಂಥ ಔಟ್ಕಮ್ ಏನಾಯಿತು, ಏನು ಸಾಧಿಸಿದ್ರು ಇದರಿಂದ ಅಲ್ವಾ. ಹಾಗಾಗಿ ಆ ಒಂದು ಔಟ್ಕಮ್ನ ಫೋಕಸ್ ಆಗಿಟ್ಕೊಂಡು ಮಾನಿಟರ್ ಮಾಡಬೇಕು. ಅದಕ್ಕೆ ಇರೋದು ಅಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್. ನೆಕ್ಸ್ಟು ಜಲ್ ಜೀವನ್ ಮಿಷನ್. ಮುಖ್ಯವಾಗಿ ಇದು ಟ್ಯಾಪ್ ಅಂದರೆ ನಳ, ಅಥವಾ ನಾವು ಪ್ರತಿ ಮನೆಗೂ ನಳದ ನೀರು ತಲುಪಿಸುವಂಥ ಒಂದು ಅಬ್ಜೆಕ್ಟಿವನ್ನು ಇಟ್ಕೊಂಡಿರುವಂಥ ಮಿಷನ್. ಫಂಕ್ಷನಲ್ ಹೌಸ್ ಹೋಲ್ಡ್ ಟ್ಯಾಪ್ ಕನೆಕ್ಷನ್, ಜಲ್ ಜೀವನ್ ಮಿಷನ್. ಗವರ್ನೆನ್ಸ್ ಸಿಗ್ನಿಫಿಕೆನ್ಸ್ ನೋಡಿ, ಡಿಸೆಂಟ್ರಲೈಸ್ಡ್ ವಾಟರ್ ಗವರ್ನೆನ್ಸ್ ಅಂದರೆ ಒಂದೇ ಟ್ಯಾಂಕರ್ ಇರುತ್ತೆ, ಅದು ಬಂದರೆ ಮಾತ್ರ ಎಲ್ರಿಗೂ ನೀರು ಸಿಗೋದು. ಆ ರೀತಿಯಾದ ಕೆಲವೊಂದು ವ್ಯವಸ್ಥೆಗಳನ್ನು ಮೊದಲು ನಾವು ನೋಡಿದ್ದೀವಿ. ಈಗ ಹಾಗಲ್ಲ, ಪ್ರತಿ ಮನೆಗೂ ಡಿಸೆಂಟ್ರಲೈಸ್ ಆಗಿ ವಾಟರ್, ನೀರಿನ ವ್ಯವಸ್ಥೆ ಆಗಬೇಕು. ಮತ್ತು ಇಲ್ಲಿ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಸಹ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು PM ಗತಿಶಕ್ತಿ. ದೇಶದಲ್ಲಿ ಈ ಲಾಜಿಸ್ಟಿಕ್ ಸೆಕ್ಟರ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇದನ್ನು ಇನ್ನಷ್ಟು ಬಲಿಷ್ಠಗೊಳಿಸ್ಲಿಕ್ಕಿರೋದು PM ಗತಿಶಕ್ತಿ. ಇಂಟಿಗ್ರೇಟೆಡ್ ಇನ್ಫ್ರಾಸ್ಟ್ರಕ್ಚರ್ ಪ್ಲಾನಿಂಗ್ ಪ್ಲ್ಯಾಟ್ಫಾರ್ಮ್ ಇದು. ಇಲ್ಲಿ ಇಂಟರ್ ಮಿನಿಸ್ಟೀರಿಯಲ್ ಕೋಆರ್ಡಿನೇಷನ್, ಮೊದಲೊಂದು ಸಾರಿ ಹೇಳಿದೆ ನೆನಪಿದೆಯಾ, 2 ಮಿನಿಸ್ಟ್ರಿಗಳಿರುತ್ತೆ. ಯಾವ ಒಂದು ಮಿನಿಸ್ಟ್ರಿ A ಅನ್ನೋ ಮಿನಿಸ್ಟ್ರಿ ಒಂದು ಯೋಜನೆ ತಂದರೆ ಅದೇ ರೀತಿಯ ಯೋಜನೆಯನ್ನು B ಅನ್ನೋ ಮಿನಿಸ್ಟ್ರಿ ಸಹ ತಂದಿರುತ್ತೆ. ಅವಾಗೇನಾಯಿತು, ಡ್ಯೂಪ್ಲಿಕೇಶನ್ ಆಫ್ ಎಫರ್ಟ್ ಆಯಿತು. ಸೇಮ್ ಯೋಜನೆ, ಅದೇ ಫಲಾನುಭವಿಗಳನ್ನು ಇಟ್ಕೊಂಡು 2 ಬೇರೆ ಬೇರೆ ಮಿನಿಸ್ಟ್ರಿ ಒಂದೇ ರೀತಿಯ ಯೋಜನೆಗಳನ್ನು ತಂದಿವೆ. ಆವಾಗ ಫಂಡ್ ಮಿಸ್ಯೂಸ್ ಆಗುತ್ತೆ. ಒಂದು ಕಡೆ ಹೆಚ್ಚು ಫೋಕಸ್ ಆಗುತ್ತೆ, ಇನ್ನೊಂದು ಕಡೆ ನೆಗ್ಲಿಜೆನ್ಸ್ ಆಗಿಬಿಡುತ್ತೆ. ಹಾಗಾಗಬಾರ್ದು. ಪ್ರತಿ ಮಿನಿಸ್ಟ್ರಿಗಳು ಪರಸ್ಪರ ಕೋಆರ್ಡಿನೇಷನ್, ಸಹಾಯ ಸಹಕಾರದ ಮೂಲಕ ಚೆನ್ನಾಗಿರೋ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಬೇಕು. ಮತ್ತು GIS ಬೇಸ್ಡ್ ಪ್ಲ್ಯಾನಿಂಗ್. GIS ಅಂತಂದರೆ ಫುಲ್ ಫಾರ್ಮ್ ಏನಿರಬಹುದು ತಿಳ್ಕೊಂಡು ಕಮೆಂಟ್ ಮಾಡಿ. GIS ಯಾವುದೋ ಒಂದು, ಅಂದರೆ GPS ಕೇಳಿದ್ದೀರಿ, GPS-ಗೂ GIS-ಗೂ ಏನು ಡಿಫ್ರೆನ್ಸು? ಆ ಕುತೂಹಲ ಇದೆಯಾ ನಿಮಗೆ? ಅಂದರೆ ಕ್ಯೂರಿಯಸ್ ಆಗಿದ್ದೀರಾ ಏನಾದರೂ ಯಾವತ್ತಾದರೂ? GPS ಬೇಸ್ಡ್ ಗೊತ್ತಿದೆ, GIS ಅಂತಂದರೆ ಏನು ತಿಳ್ಕೊಳ್ಳಿ. ಪ್ರತಿಯೊಂದು ನಾ ಇಲ್ಲಿ ಹೇಳ್ತಾ ಇರೋದಿಲ್ಲ, ನಿಮ್ಮ ಕುತೂಹಲದಿಂದ ಕೆಲವೊಂದನ್ನು ನೀವು ಅಬ್ಸರ್ವ್ ಮಾಡಿ ನೀವು ಕಂಡುಹಿಡ್ಕೋಬೇಕು. ಹಾಗಾದರೆ ಮಾತ್ರ ಇಲ್ಲಿ ನಾನು ಹೇಳಿದರೆ ಅಲ್ಲಿಗೆ ಮುಗಿದು ಬಿಡುತ್ತೆ. ನೀವೇ ಸರ್ಚ್ ಮಾಡಿದರೆ ಅಲ್ಲಿ ಎಕ್ಸ್ಟ್ರಾ ಡೀಟೇಲ್ಸ್ ಸಹ ಸಿಗಬಹುದು. ಅದರಲ್ಲೂ GIS-ನಂತಹ ಟಾಪಿಕ್ಗಳು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲೂ ಬರೋದು, ಅಲ್ಲಿ ಸಹ ನಿಮ್ಗೆ ಹೆಲ್ಪ್ ಆಗ್ಬೋದು. ಇನ್ನು ಕರೆಂಟ್ ಅಫೇರ್ಸ್, ಈಗ ಸದ್ಯದ ಪರಿಸ್ಥಿತಿ ಏನಿದೆ? ವೆಲ್ಫೇರ್ ಡಿಜಿಟೈಸೇಷನ್ ಡಿಬೇಟ್ಸ್. ಅಂದರೆ ಪ್ರೈವಸಿ ಇಂಪಾರ್ಟೆಂಟಾ, ಎಫಿಷಿಯನ್ಸಿ ಇಂಪಾರ್ಟೆಂಟಾ ಅನ್ನೋದು. ಪ್ರೈವಸಿ ಅಂತಂದ್ರೆ ಏನು? ನಾವು ನಮ್ಮ ಡೇಟಾ, ನಮ್ಮ ಮಾಹಿತಿ, ನಮ್ಮ ಗೌಪ್ಯತೆ ಇದೆಲ್ಲವನ್ನು ಸುರಕ್ಷಿತವಾಗಿ ನಾವೇ ಕಾಪಾಡಿಕೊಳ್ಳೋದು. ಆದರೆ ಸರ್ಕಾರ ಏನು ಹೇಳುತ್ತೆ? ನಿಮ್ಮ ಡೇಟಾ ಕೊಟ್ಟರೆ ಎಫಿಷಿಯೆಂಟಾಗಿ ನಾವು ಬೇರೆ ಬೇರೆ ಪಾಲಿಸಿಗಳನ್ನು ತರಬಹುದು ಅಂತ ಹೇಳುತ್ತೆ. ಹಾಗಾಗಿ ಪ್ರೈವಸಿ ಇಂಪಾರ್ಟೆಂಟಾ, ಎಫಿಷಿಯನ್ಸಿ ಇಂಪಾರ್ಟೆಂಟಾ ಒಂದು. ಇನ್ನು ಆಧಾರ್ ಬೇಸ್ಡ್ ಅಥೆಂಟಿಕೇಷನ್. ಆಧಾರ್ ಕಾರ್ಡಿಗೆ ಸಂಬಂಧಪಟ್ಟಂಥ ಮಾಹಿತಿ ಲೀಕ್ ಆಗಿದೆ ಅನ್ನುವಂಥ ಸುದ್ದಿ ಇತ್ತು. ಹಾಗಾಗಿ ಎಲ್ಲೂ ಸಹ ಕೆಲವೊಂದು ಲೋಪದೋಷಗಳು ಇರಬಹುದು. ಇನ್ನು ಡೇಟಾ ಪ್ರೊಟೆಕ್ಷನ್. ನಮ್ಮ ಡೇಟಾಗಳೆಲ್ಲ ಎಲ್ಲಿ ಸ್ಟೋರ್ ಆಗ್ತಾ ಇದೆ, ಎಷ್ಟು ಸೇಫ್ ಆಗಿದೆ, ಆ ಒಂದು ಪ್ರಶ್ನೆಗಳು ಆವಾಗ ಎದುರಾಗ್ತಾ ಇರುತ್ತೆ. ಇನ್ನು ಫಿಸಿಕಲ್ ಸ್ಟ್ರೆಸ್ ಆ್ಯಂಡ್ ವೆಲ್ಫೇರ್. ಸಾಮಾನ್ಯವಾಗಿ ನೋಡಿ, ಕ್ಯಾನ್ ಇಂಡಿಯಾ ಸಸ್ಟೇನ್ ಎಕ್ಸ್ಪ್ಯಾಂಡಿಂಗ್ ವೆಲ್ಫೇರ್ ಕಮಿಟ್ಮೆಂಟ್ಸ್? ಇದೇ ರೀತಿ ಫ್ರೀ ಬೀಸ್ಗಳನ್ನು, ವೆಲ್ಫೇರ್ ಸ್ಕೀಮ್ಗಳನ್ನು ಮುಂದುವರ್ಸ್ಕೊಂಡು ಹೋದರೆ ನಿಜವಾಗಲೂ ಇದನ್ನು ಎಷ್ಟು ದಿನ ಅಂತ ನಾವು ಕಂಟಿನ್ಯೂ ಮಾಡಬಹುದು? ಬ್ಯಾಲೆನ್ಸ್ ಬಿಟ್ವೀನ್ ವೆಲ್ಫೇರ್ ಆ್ಯಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದೆಲ್ಲ ಬರೋದು ಎಕನಾಮಿಯಲ್ಲಿ. ಈಗ ಸದ್ಯಕ್ಕೆ ನಾವು ಖರ್ಚು ಮಾಡ್ತಾ ಇರೋದು ನಮ್ಮ ಆದಾಯಕ್ಕೆ ತಕ್ಕ ಹಾಗಿದೆಯಾ? ಇದನ್ನು
ಬಹಳ ದಿನಗಳ ಕಾಲ ನಾವು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಆಗುತ್ತಾ, ಅಥವಾ ಕೆಲವು ವರ್ಷ ನಾವು ಅಧಿಕಾರದಲ್ಲಿದ್ದೇವೆ, ಮುಂದಿನ ಸಾರಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ಅತಿಯಾಗಿ ಏನೇನೋ ಘೋಷಣೆಗಳನ್ನು ಸರ್ಕಾರಗಳು ಮಾಡ್ತಾ ಇದೆಯಾ ಅಲ್ವಾ, ಆ ಪ್ರಶ್ನೆ ಎದುರಾಗ್ತಾ ಇರುತ್ತೆ. ಇನ್ನು ಕೋಆಪರೇಟಿವ್ ಫೆಡರಲಿಸಮ್, GST ಕೌನ್ಸಿಲ್ ಇರಬಹುದು, ಅಲ್ಲೆಲ್ಲ ಮತ್ತೆ ಪ್ಯಾಂಡಮಿಕ್ ಆದಾಗ, ಕೋವಿಡ್ ಬಂದಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಕೋಆರ್ಡಿನೇಷನ್ ಮತ್ತು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಇರುತ್ತೆ. ಆವಾಗ ಸಹ ಈ ಕೋಆಪರೇಟಿವ್ ಫೆಡರಲಿಸಮ್ ಅಂದರೆ ಪರಸ್ಪರ ಸಹಾಯ ಸಹಕಾರವನ್ನು ಕೊಟ್ಟುಕೊಳ್ಳೋದ್ರ ಮೂಲಕ ಕೇಂದ್ರ ರಾಜ್ಯ ಸರ್ಕಾರಗಳು ಆಡಳಿತವನ್ನು ಚೆನ್ನಾಗಿ ನಿರ್ವಹಿಸುತ್ತವೆ. ಅದಕ್ಕೇನು ಬೇಕು? ಸೆಂಟರ್ ಸ್ಟೇಟ್ ಕೋಆಪರೇಷನ್ ಬೇಕು. ಮತ್ತು ಫಿಸ್ಕಲ್ ಫೆಡರಲಿಸಮ್, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಎಷ್ಟು ಹಣಕಾಸಿನ ನಿರ್ವಹಣೆ ಮಾಡಬೇಕು, ರಾಜ್ಯ ಸರ್ಕಾರಗಳಿಗೆ ಎಷ್ಟು ಮಟ್ಟಿನ ಸ್ವಾತಂತ್ರ್ಯ ಇರಬೇಕು, ಇದೆಲ್ಲ ಬರೋದು ಕೋಆಪರೇಟಿವ್ ಫೆಡರಲಿಸಮ್. ಇದು ಮತ್ತು ಕಾಂಪಿಟೇಟಿವ್ ಫೆಡರಲಿಸಮ್ ಆವಾಗ ನೋಡಿದ್ವಲ್ವಾ, ಎರಡು ಒಂದಕ್ಕೊಂದು ಸಂಬಂಧಪಟ್ಟಿರೋ ಕಾನ್ಸೆಪ್ಟ್. ಇನ್ನು ಜುಡಿಷಿಯರಿ, ಮುಖ್ಯವಾಗಿ ಇತ್ತೀಚೆಗೆ ವೆಲ್ಫೇರ್ ರೈಟ್ಸ್ ಇರಬಹುದು, ಫುಡ್ ಸೆಕ್ಯೂರಿಟಿ, ಡಿಗ್ನಿಟಿ, ಅಕೌಂಟೆಬಿಲಿಟಿ ಇನ್ ಪಬ್ಲಿಕ್ ಸರ್ವಿಸಸ್, ಇದೆಲ್ಲದರ ಬಗ್ಗೆ ಬೇರೆ ಬೇರೆ ಜಡ್ಜ್ಮೆಂಟ್ಗಳಲ್ಲಿ ಪ್ರಮುಖವಾಗಿ ಹೇಳಿಕೆಗಳನ್ನು ಕೊಡ್ತಾನೆ ಬಂದಿದೆ. ಮತ್ತು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನು, ಕ್ಲೈಮೇಟ್ ಗವರ್ನೆನ್ಸ್ ಬಹಳ ಇಂಪಾರ್ಟೆಂಟ್. ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಈ ಬದಲಾಗ್ತಾ ಇರೋ ಹವಾಮಾನ ಪರಿಸರಕ್ಕೆ ತಕ್ಕ ಹಾಗೆ ನಾವು ರೆಸಿಲಿಯಂಟ್ ಆಗಿ ಸಸ್ಟೈನಬಲ್ ಆಗಿ ಮುಂದುವರಿತಾ ಇದ್ದೀವಾ? ರಿನ್ಯೂಯಬಲ್ ಎನರ್ಜಿ ಸೋರ್ಸ್ಗಳು ಯಾವ ಲೆವೆಲ್ಗೆ ಯುಟಿಲೈಸ್ ಆಗ್ತಾ ಇದೆ? ಕ್ಲೈಮೇಟ್ ರೆಸಿಲಿಯನ್ಸ್ ಇದೆಯಾ? ಕ್ಲೈಮೇಟ್ ರೆಸಿಲಿಯನ್ಸ್ ಅಂದರೆ ಹವಾಮಾನ ಹೇಗೆ ಬದಲಾಗಲಿ, ಬದಲಾಗ್ತಾ ಇರೋ ಹವಾಮಾನಕ್ಕೆ ತಕ್ಕ ಹಾಗೆ ನಮ್ಮನ್ನು ನಾವು ರೂಪಿಸ್ಕೊಳ್ಳೋದು, ಏನೇ ಬಂದರೂ ಎದುರಿಸುವ ಶಕ್ತಿಯನ್ನು ಪಡ್ಕೊಳ್ಳೋದು. ಕ್ಲೈಮೇಟ್ ರೆಸಿಲಿಯನ್ಸ್ ಇದೆಯಾ ಅನ್ನೋದು ಇಂಪಾರ್ಟೆಂಟ್. ಇದಾದ್ಮೇಲೆ ಕೆಲವೊಂದು ಅನಾಲಿಟಿಕಲ್ ಸೆಕ್ಷನ್ ನೋಡಿ. ಗವರ್ನೆನ್ಸ್ ವರ್ಸಸ್ ಅನೌನ್ಸ್ಮೆಂಟ್ ಕಲ್ಚರ್ ಅಲ್ವಾ. ಮಾಡರ್ನ್ ಗವರ್ನೆನ್ಸ್ ಅಲ್ಲಿ ಏನು ಚಾಲೆಂಜ್ ಇರೋದು ಅಂತಂದರೆ, ಪಾಲಿಸಿ ಸಕ್ಸಸ್ ಇಸ್ ಆಫನ್ ಮೆಜರ್ಡ್ ಬೈ ಅನೌನ್ಸ್ಮೆಂಟ್ಸ್ ರ್ಯಾದರ್ ದೆನ್ ಔಟ್ಕಮ್ಸ್. ಈ ಪಾಲಿಸಿ ಸಕ್ಸಸ್ಸು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಈಗೆಲ್ಲ ಅನೌನ್ಸ್ ಮಾಡಿಬಿಡ್ತಾರೆ ಪಾಲಿಸಿಯನ್ನು. ಪಾಲಿಸಿ ನಿಜವಾಗ್ಲೂ ಎಷ್ಟರ ಮಟ್ಟಿಗೆ ಚೆನ್ನಾಗಿ ಇಂಪ್ಲಿಮೆಂಟ್ ಆಗಿದೆ ಕೇಳೋರಿಲ್ಲ, ಹೇಳೋರಿಲ್ಲ. ಹಾಗಾಗಿ ನಮಗೀಗ ಬೇಕಾಗಿರೋದು ಔಟ್ಕಮ್ ಬೇಸ್ಡ್ ಗವರ್ನೆನ್ಸ್. ಇದರ ಅವಶ್ಯಕತೆ ಈಗ ತುಂಬ ಇದೆ. ಇನ್ನು ವೆಲ್ಫೇರ್ ಸ್ಟೇಟ್ ವರ್ಸಸ್ ಪ್ರೊಡಕ್ಟಿವ್ ಸ್ಟೇಟ್ ನೋಡಿ. ಶುಡ್ ಗವರ್ನಮೆಂಟ್ ಫೋಕಸ್ ಮೋರ್ ಆನ್ ವೆಲ್ಫೇರ್ ಟ್ರಾನ್ಸ್ಫರ್ಸ್ ಆರ್ ಕೆಪಾಸಿಟಿ ಬಿಲ್ಡಿಂಗ್ ಆ್ಯಂಡ್ ಜಾಬ್ಸ್? ಈ ಒಂದು ಡಿಬೇಟ್ ಮೊದಲು ಬಂದಿತ್ತಲ್ವಾ. ಡೈರೆಕ್ಟಾಗಿ ಅವರ ಖಾತೆಗೆ ಹಣ ಹಾಕೋದು ಒಳ್ಳೆಯದಾ, ಅಥವಾ ಅವರಿಗೆ ಒಂದು ಉದ್ಯೋಗ ಅವಕಾಶ ಸೃಷ್ಟಿ ಮಾಡಿಸಿ ಉದ್ಯೋಗಕ್ಕೆ ಅವರನ್ನು ಸೇರಿಸಿ ಅವರನ್ನು ಎಂಪವರ್ ಮಾಡೋದು ಒಳ್ಳೆಯದಾ? ವೆಲ್ಫೇರ್ ಮತ್ತು ಡೆವಲಪ್ಮೆಂಟ್ ನಡುವಿನ ಒಂದು ಡಿಫ್ರೆನ್ಸ್ ನೆನಪಾಗ್ತಾ ಇದೆಯಾ? ಯಾವುದು ಒಳ್ಳೆಯದು? ಸೊ ವೆಲ್ಫೇರ್ ಸ್ಟೇಟ್ ವರ್ಸಸ್ ಪ್ರೊಡಕ್ಟಿವ್ ಸ್ಟೇಟ್, ಆ ಒಂದು ಡಿಬೇಟ್ ನಡೀತಾ ಇರುತ್ತೆ. ಇನ್ನು ಯೂನಿವರ್ಸಲ್ ಟಾರ್ಗೆಟ್ ಇದು ಬಂದಿದೆ ಮೊದಲು. ಯೂನಿವರ್ಸಲಲ್ಲಿ ಎಲ್ಲರೂ ಇನ್ಕ್ಲೂಡ್ ಆಗಿರ್ತಾರೆ ಮತ್ತು ಇದಕ್ಕೆ ಜಾಸ್ತಿ ಖರ್ಚಾಗುತ್ತೆ. ಟಾರ್ಗೆಟೆಡ್ ಅಂತಂದರೆ ಎಫಿಷಿಯೆಂಟ್ ಆಗಿರುತ್ತೆ, ಆದರೆ ರಿಸ್ಕ್ ಆಫ್ ಎಕ್ಸ್ಕ್ಲೂಷನ್, ಕೆಲವು ಜನರನ್ನು ಎಕ್ಸ್ಕ್ಲೂಡ್ ಮಾಡಿಬಿಡ್ಬಹುದು ಟಾರ್ಗೆಟೆಡಲ್ಲಿ. ಸೊ ಎರಡು ಒಂದು ಸಾರಿ ನೋಡಿದ್ದೆ ಮೊದಲು ಅಲ್ವಾ, ನಾವು ಡಿಸ್ಕಸ್ ಮಾಡಿದ್ವಿ ಮೊದಲು. ಇನ್ನು ಸೆಂಟ್ರಲೈಸೇಷನ್ ವರ್ಸಸ್ ಡಿಸೆಂಟ್ರಲೈಸೇಷನ್. ಸೆಂಟ್ರಲೈಸೇಷನ್ನಲ್ಲಿ ಯೂನಿಫಾರ್ಮಿಟಿ ಇರುತ್ತೆ, ಕಂಟ್ರೋಲ್ ಚೆನ್ನಾಗಿರುತ್ತೆ. ಡಿಸೆಂಟ್ರಲೈಸೇಷನಲ್ಲಿ ಲೋಕಲ್ ರೆಸ್ಪಾನ್ಸಿವ್ನೆಸ್ ಅಂದರೆ ಗ್ರಾಸ್ ರೂಟ್ ಲೆವೆಲಲ್ಲಿ ಸ್ಥಳೀಯವಾಗಿ ಏನು ಅವಶ್ಯಕತೆ ಇದೆ ಅನ್ನೋದನ್ನು ಅಲ್ಲಿ ನಮ್ಗೆ ತಿಳ್ಕೊಳ್ಬಹುದು. ಮತ್ತು ಪಾರ್ಟಿಸಿಪೇಷನ್ ಡಿಸೆಂಟ್ರಲೈಸೇಷನಲ್ಲಿ ಜಾಸ್ತಿ ಇರುತ್ತೆ. ಕೇಂದ್ರೀಕೃತವಾಗಿರೋದು, ವಿಕೇಂದ್ರೀಕೃತ ಆಗಿರೋದು ಅಲ್ವಾ. ಒಂದೇ ಕಡೆಯೆಲ್ಲ ಕೇಂದ್ರೀಕೃತ ಆಗಿದೆ ಅಂತಂದರೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಡಿಸೆಂಟ್ರಲೈಸೇಷನಲ್ಲಿ ಗ್ರೇಟರ್ ಪಾರ್ಟಿಸಿಪೇಷನ್ನ ನಾವು ನೋಡ್ಬೋದು. ಇನ್ನು ಬೆಸ್ಟ್ ಗವರ್ನೆನ್ಸ್ ಮಾಡೆಲ್ ಯಾವುದು? ಕೋಆಪರೇಟಿವ್ ಆ್ಯಂಡ್ ಅಡಾಪ್ಟಿವ್ ಫೆಡರಲಿಸಮ್. ಅಂದರೆ ಕೋಆಪರೇಟಿವ್ ಆಗಿರಬೇಕು, ಅದ್ರ ಜೊತೆ ಅಡಾಪ್ಟಿವ್ ಆಗಿರಬೇಕು. ಅಡಾಪ್ಟಿವ್ ಅಂತಂದರೆ ಬಂದಿರೋ ಸಿಚುವೇಶನನ್ನು ನೋಡಿಕೊಂಡು ಅಜೈಲ್ ಅಂದರೆ ಬದಲಾಗೋದು, ತನ್ನನ್ನು ತಾನು ಒಗ್ಗಿಸಿಕೊಳ್ಳೋದು ಅಂತಹ ಗವರ್ನೆನ್ಸ್ ಮಾಡೆಲ್ಗಳು ನಮಗೆ ಬೇಕು. ಇನ್ನು ಟೆಕ್ನಾಲಜಿಯಿಂದ ಗವರ್ನೆನ್ಸಿಗೆ ಏನು ಎಫೆಕ್ಟ್ ಆಗ್ತಾ ಇದೆ? ಟೆಕ್ನಾಲಜಿ ಸರಿಯಾಗಿ ಯೂಸ್ ಮಾಡಿಕೊಂಡ್ರೆ ಟ್ರಾನ್ಸ್ಪರೆನ್ಸಿ, ಎಫಿಷಿಯನ್ಸಿ, ರಿಯಲ್ ಟೈಮ್ ಮಾನಿಟರಿಂಗ್ ಇದೆಲ್ಲವನ್ನು ನಾವು ಹೆಚ್ಚಿಸಬಹುದು. ಆದರೆ ಟೆಕ್ನಾಲಜಿಯಿಂದಾನೇ ಎಲ್ಗಾರಿದಮಿಕ್ ಎಕ್ಸ್ಕ್ಲೂಷನ್. ಎಲ್ಗಾರಿದಮ್ ಅಂತಂದ್ರೆ ಏನು? ಈಗ ನೀವು
ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ತೀರಿ, ಯೂಟ್ಯೂಬ್ ಓಪನ್ ಮಾಡ್ತೀರಿ. ಯೂಟ್ಯೂಬಲ್ಲಿ ವಿಡಿಯೋ ಬರ್ತಾ ಇರುತ್ತೆ. ಆ ವಿಡಿಯೋದ ಕೆಳಗಡೆ ತುಂಬ ರೆಕಮೆಂಡೇಶನ್ ಇರ್ತಾವಲ್ವ. ರೆಕಮೆಂಡೇಶನ್ ಕೊಡೋದು ಯಾವುದು ನಿಮಗೆ? ರೆಕಮೆಂಡೇಶನ್ ನಿಮಗೆ ಕೊಡ್ತಾ ಇರೋದು ಯೂಟ್ಯೂಬಿನ ಅಲ್ಗಾರಿದಮ್. ಅಲ್ಗಾರಿದಮ್ ಅಂತಂದರೆ ಆ ಸಿಸ್ಟಮ್ ರನ್ ಆಗುವಾಗ, ವರ್ಕ್ ಮಾಡಬೇಕಾದ್ರೆ ಹಿಂದ್ಗಡೆ ಯಾವ ರೂಲ್ಸನ್ನು ಅದು ಫಾಲೋ ಮಾಡಬೇಕು, ರೂಲ್ಸ್ ರೆಗ್ಯುಲೇಷನ್ ದಟ್ ರನ್ಸ್ ದಿ ಸಿಸ್ಟಮ್, ಅಥವಾ ಈ ಒಂದು ಪ್ಲಾಟ್ಫಾರ್ಮ್ಗಳು ಡಿಪೆಂಡ್ ಆಗಿರುವಂತಹ ಫಾಲೋ ಮಾಡುವ ರೂಲ್ಸ್ಗಳಿಗೆ ನಾವೇನೆಂದು ಕರಿತೇವೆ? ಅಲ್ಗಾರಿದಮ್ ಅಂತ ಕರಿತೇವೆ. ಅಂದರೆ ನೀವು ಈ ಥರ ವಿಡಿಯೋ ನೋಡಿದ್ರಿ, ಹಾಗಾಗಿ ನಿಮಗೆ UPSCದು ಇನ್ನೊಂದು ವಿಡಿಯೋ ತೋರಿಸೋಣ ಅಂತ ಕೆಳಗಡೆ ಅದೇ ರೀತಿಯಾದ ವಿಡಿಯೋ ಬಂದಿರುತ್ತೆ. ಇದು ಅಲ್ಗಾರಿದಮ್. ಈಗ ರಿಸ್ಕ್ ಏನು? ಟೆಕ್ನಾಲಜಿ ತುಂಬ ಯೂಸ್ ಮಾಡಿದರೆ ಅಥವಾ ಮಾಡದೇನೂ ಇದ್ದರೆ ಅಲ್ಗಾರಿದಮ್ ಕೆಲವರನ್ನ ಕನ್ಸಿಡರ್ ಮಾಡದೇ ಇರಬಹುದು. ಬರೀ ಯೂಟ್ಯೂಬಿಗೆ ಮಾತ್ರ ಸೀಮಿತ ಆಗಿರೋದಿಲ್ಲ ಅಲ್ಗಾರಿದಮ್ ಅನ್ನೋದು. ಒಂದು ಸಾರಿ ಯಾವುದೋ ಒಂದು, ಈಗ AI ಬರ್ತಾ ಇದೆ, AI ಮಾಡೆಲ್ಗೆ ಗೊತ್ತಿಲ್ಲದೆ ಇರೋ ಹೊಸ ಸಿಚುವೇಶನ್ ಬಂದರೆ ಅವಾಗ ಅದಕ್ಕೆ ಅದರ ಹತ್ರ ಪರಿಹಾರ ಇರೋದಿಲ್ಲ. AI ಮಾಡೆಲನ್ನು ಈಗಾಗಲೇ ಇರುವ ಡೇಟಾದಿಂದ ಟ್ರೈನ್ ಮಾಡಿರ್ತಾರೆ. ಆ ಡೇಟಾ ಮತ್ತೆಲ್ಲ, ಅಂದರೆ ಆ ಒಂದು ಪ್ರೆಡಿಕ್ಟೆಬಿಲಿಟಿ ಅಂತ ಹೇಳಿದ್ದೆ ಅಲ್ವ ನಾನು ಮೊದಲು, AIಗೆ ಪ್ರೆಡಿಕ್ಟೆಬಿಲಿಟಿ ಇಂಪಾರ್ಟೆಂಟು. ಹಾಗಾಗಿ ಅದು ಪ್ರೆಡಿಕ್ಟ್ ಮಾಡ್ತಾ ಇರುತ್ತೆ ಹೊರತು ನಿಖರವಾಗಿ ಅದಕ್ಕೆ ಗೊತ್ತಿರೋದಿಲ್ಲ. ಆವಾಗ ಎಕ್ಸ್ಕ್ಲೂಷನ್, ಎಷ್ಟೋ ವ್ಯಕ್ತಿ, ವಿಚಾರ, ವಿಷಯಗಳು ಹೊರಗುಳಿಯುವ ಸಾಧ್ಯತೆ ಇರುತ್ತೆ. ಮತ್ತು ಅದೇ ಟೆಕ್ನಾಲಜಿಯನ್ನು ಅಧಿಕಾರದಲ್ಲಿರೋರು ಸರ್ವೆಲೆನ್ಸ್ ಅಂತಂದರೆ ನಿಮ್ಮ ಫೋನಲ್ಲಿ ನಿಮಗೆ ಗೊತ್ತಿಲ್ಲದೇ ಒಂದು ಆ್ಯಪನ್ನು ಮೊದಲೇ ಕಂಪ್ನಿಯವರು ಇಟ್ಟಿರ್ತಾರೆ. ಆ ಆ್ಯಪ್ ಏನು ಮಾಡುತ್ತೆ? ನಿಮ್ಮ ಪ್ರತಿಯೊಂದು ಚಲನವಲನಗಳನ್ನು ಗೌರ್ಮೆಂಟಿಗೆ ಅಥವಾ ಬೇರೆ ಯಾವುದೋ ಕಂಪ್ನಿಗೆ ಕಳಿಸ್ತಾ ಇದ್ದರೆ ಅಲ್ವಾ, ನಮಗೆ ಗೊತ್ತಿಲ್ಲದೇನೆ ನಮ್ಮ ಪ್ರೈವೇಸಿ ಹಾರ್ಮ್ ಆಗ್ತಾ ಇರುತ್ತೆ. ಸೊ ಟೆಕ್ನಾಲಜಿಯನ್ನು ಹಾಗೂ ಯೂಸ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಇನ್ನು ಡೇಟಾ ಮೊನೋಪೊಲಿಸ್. ಈಗ ನಾವೇನು ಜಿಮೇಲ್ ಅಂತ ಯೂಸ್ ಮಾಡ್ತೇವೆ, ಗೂಗಲ್ ಯೂಸ್ ಮಾಡ್ತೇವೆ, ಜೆಮಿನಿ ಯೂಸ್ ಮಾಡ್ತೇವೆ, ಇದೆಲ್ಲ ಯಾವುದರ ಅಡಿಯಲ್ಲಿ ಬರೋದು? ಗೂಗಲ್ ಅಥವಾ ಅಲ್ಫಾಬೆಟ್, ದೊಡ್ಡ ಸಂಸ್ಥೆ, ಅದರ ಅಡಿಯಲ್ಲಿ ಬರೋದು. ಈ ಗೂಗಲ್ ಸಂಸ್ಥೆ ಅಡಿಯಲ್ಲಿ ನಮ್ಮ ಇಷ್ಟೊಂದು ಡೇಟಾ ಇದೆ. ಹಾಗಾಗಿ ನಾವು ಯೂಸ್ ಮಾಡೋ ಆ್ಯಂಡ್ರಾಯ್ಡ್ ಮೊಬೈಲು, ನೀವು ಆ್ಯಂಡ್ರಾಯ್ಡ್ ಯೂಸ್ ಮಾಡ್ತಾ ಇದ್ದರೆ ಅದು ಗೂಗಲ್ದೇ. ಹಾಗೆ ನಾವೇನು ಮಾಡ್ತೇವೆ ನಾಳೆ ಅನ್ನೋದು ನಮಗಿಂತ ಚೆನ್ನಾಗಿ ಗೂಗಲಿಗೆ ಗೊತ್ತಿರುತ್ತೆ. ಆ್ಯಕ್ಚುಲಿ ಅದನ್ನು ನೋಡಿ ನಮಗೆ ಆ್ಯಡ್ಸನ್ನು ತೋರಿಸ್ತಾರೆ. ಅದಕ್ಕೆ ನಾವು ಅಂದ್ಕೊಂಡಿರ್ತೇವಲ್ವ, ನಾವು ಇದನ್ನು ಎಲ್ಲೂ ಹೇಳಲೇ ಇಲ್ಲ ಯಾರಿಗೂ, ನಾನು ಅಂದ್ಕೊಂಡಿದ್ದೆ ಇಲ್ಲಿ ಹೇಗೆ ಬಂತು ಆ್ಯಡು ಅಂತ ನಮ್ಗೆ ಅನಿಸ್ತಾ ಇರುತ್ತೆ. ಆದರೆ ಆ್ಯಕ್ಚುಲಿ ನಮ್ಮ ಡೇಟಾ ಆಲ್ರೆಡಿ ಅವ್ರ ಹತ್ರ ಇರುತ್ತೆ. ಕೆಲವೊಂದು ಕಂಪ್ನಿಗಳು ನಮ್ಮ ಡೇಟಾವನ್ನು ತುಂಬ ಕ್ಯಾಪ್ಚರ್ ಮಾಡ್ತಾ ಇವೆ, ಡೇಟಾ ಮೊನೋಪೊಲಿಸ್ಗಳಿವೆ. ಇನ್ನು ಎಥಿಕಲ್ ಆಗಿ ಏನು ಕ್ವಶನ್ ಬರಬಹುದು ಅಂದರೆ, ನಮಗೆ ಗವರ್ನೆನ್ಸಲ್ಲಿ ಕ್ಯಾನ್ ವೆಲ್ಫೇರ್ ಬಿಕಮ್ ಪೊಲಿಟಿಕಲಿ ಮ್ಯಾನಿಪುಲೇಟಿವ್? ಈಗ ಇದೇ ಆಗ್ತಾ ಇರೋದಲ್ವಾ, ಫ್ರೀಬೀಸ್ಗಳನ್ನು ಘೋಷಣೆ ಮಾಡಿ ವೋಟನ್ನು ಪಡ್ಕೊಳ್ಳೋದು. ಶುಡ್ ಡೇಟಾ ಡಿಟರ್ಮೈನ್ ಎಂಟೈಟಲ್ಮೆಂಟ್? ಹಾಗಾದರೆ ಡೇಟಾದಿಂದ ಕೇವಲ ಯಾವ ವ್ಯಕ್ತಿ ಇದಕ್ಕೆ ಸರಿಯಾದವರು ಅಂತ ಬರೀ ಡೇಟಾ ನೋಡಿ ನಾವು ಅದನ್ನು ಒಪ್ಕೊಂಡ್ಬಿಡೋದ? ಡೇಟಾ ಡಿಟರ್ಮೈನ್ ಮಾಡಬೇಕಾ? ಡೇಟಾ ಜೊತೆ ಇನ್ನೇನು ಇರಬೇಕು ನಿಮ್ಮ ಪ್ರಕಾರ? ನೋಡಿ, ಥಿಂಕ್ ಮಾಡಿ. ಹೌ ಟು ಬ್ಯಾಲೆನ್ಸ್ ಎಫಿಷಿಯನ್ಸಿ ವಿತ್ ಎಂಪತಿ? ಇಲ್ಲಿ ಬಂತು ನೋಡಿ ಇನ್ನೊಂದು ಶಬ್ದ. ನಮಗೆ ದಕ್ಷ ಆಡಳಿತಗಾರರು, ಅಧಿಕಾರಿಗಳು ಬೇಕು ಅಲ್ವಾ. ಅಧಿಕಾರಿಗಳು ದಕ್ಷತೆಯಿಂದ ಕೆಲಸ ಮಾಡಬೇಕು. ಹಾಗಂತ ಅವರು ಸ್ಟ್ರಿಕ್ಟ್ ಆಗಿದ್ದಾರೆ ಅಂತ ಅವ್ರ ಹತ್ರ ಎಂಪತಿ ಸಹ ಇರಬೇಕು. ಎಂಪತಿ ಅಂತಂದರೆ ಪರಾನುಭೂತಿ, ಸಹಾನುಭೂತಿ ಅಂತ ಬೇರೆ ಬೇರೆ ಅರ್ಥ ಇದೆ. ಬೇರೆಯವರ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಮನಸ್ಥಿತಿ. ಎಂಪತಿ ಇಲ್ಲದೆ ಇದ್ದರೆ ಎಷ್ಟೇ ಸ್ಟ್ರಿಕ್ಟ್ ಆಗಿರಲಿ, ಎಷ್ಟೇ ಎಫಿಷಿಯೆಂಟ್ ಆಗಿರಲಿ, ನಿಜವಾಗ್ಲೂ ಸಹಾಯ ಏನಾಗಬೇಕಿದೆಯೋ ಅದು ಆಗೋದಿಲ್ಲ. ಅಲ್ಲಿ ಮಿಡ್ಲಲ್ಲಿ ಸ್ಟ್ರಿಕ್ಟ್ ಆಗ್ಲಿಕ್ಕೆ ಹೋಗಿ ನಿಜವಾದ ಮಾನವೀಯತೆ ಕಳೆದು ಹೋಗ್ಬಿಟ್ರೆ ಅದರಿಂದ ಯಾವ ಯೂಸು ಇರೋದಿಲ್ಲ. ಎಫಿಷಿಯನ್ಸಿ, ಎಂಪತಿಯನ್ನು ಹ್ಯಾಂಡಲ್ ಮಾಡೋದು ಹೇಗೆ, ಬ್ಯಾಲೆನ್ಸ್ ಮಾಡೋದು ಹೇಗೆ ಅಲ್ವಾ, ಅದು ಒಂದು ಡಿಬೇಟ್ ಇರುತ್ತೆ. ನೆಕ್ಸ್ಟ್, ಗವರ್ನೆನ್ಸ್ ಮತ್ತು ಪಾಲಿಟಿಕ್ಸ್. ಅಂದರೆ ಪಾಲಿಸಿ ಸಕ್ಸಸ್ ಆಫನ್ ಡಿಪೆಂಡ್ಸ್ ನಾಟ್ ಮಿಯರ್ಲಿ ಆನ್ ಟೆಕ್ನಿಕಲ್ ಡಿಸೈನ್ ಬಟ್ ಆಲ್ಸೋ ಪೊಲಿಟಿಕಲ್ ವಿಲ್. ಅಂದರೆ ರಾಜಕೀಯ ಇಚ್ಛಾಶಕ್ತಿ ಅಂತ ಕರಿತೇವೆ ನೋಡಿ. ಚೆನ್ನಾಗಿ ಪಾಲಿಸಿ ಪ್ರಿಪೇರ್ ಮಾಡಿದ್ದಾರೆ, ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥ ಮನಸ್ಸೇ ರಾಜಕೀಯ ನಾಯಕರಿಗೆ ಇಲ್ಲದೆ ಇದ್ದರೆ ಆ ಪಾಲಿಸಿ ಇದ್ದು ವೇಸ್ಟ್. ಅದು ಪೊಲಿಟಿಕಲ್ ವಿಲ್ ಇಂಪಾರ್ಟೆಂಟು. ಮತ್ತು ಅಡ್ಮಿನಿಸ್ಟ್ರೇಟಿವ್ ಕಲ್ಚರ್ ಯಾವ ಥರ ಇದೆ ಅಲ್ವಾ, ಅಧಿಕಾರಶಾಹಿ, ಈ ಬ್ಯೂರೋಕ್ರಾಟಿಕ್ ಸ್ಟ್ರಕ್ಚರ್ ಏನಿದೆ ಅವರಲ್ಲಿ ಯಾವ ಥರ ಒಂದು ಮನಸ್ಥಿತಿ ಇದೆ. ಇನ್ನು ಸಿಟಿಸನ್ ಟ್ರಸ್ಟ್, ಅಂದರೆ ಜನರಿಗೆ ಈ ಒಂದು ಪಾಲಿಸಿಯ ಮೇಲೆ ನಂಬಿಕೆ ಇದೆಯಾ, ಸರ್ಕಾರದ ಮೇಲೆ ಅಥವಾ ಆಡಳಿತದ ಮೇಲೆ ನಿಜವಾಗ್ಲೂ ನಂಬಿಕೆ ಇದೆಯಾ ಅನ್ನೋದು ಇಂಪಾರ್ಟೆಂಟ್.
ಇನ್ನು ಕೇಸ್ ಸ್ಟಡಿಗಳನ್ನು ಕೆಲವು ನೋಡೋದಾದರೆ ಆಧಾರ್ ಮತ್ತು DBT ಮತ್ತೆ ಅದೇ ಬಂದಿದೆ. ಅಚೀವ್ಮೆಂಟ್ಸ್ ಏನು, ಡೂಪ್ಲಿಕೇಟ್ ಬೆನಿಫಿಷರಿಗಳನ್ನು ರೆಡ್ಯೂಸ್ ಮಾಡಿದ್ದಾರೆ. ಕನ್ಸರ್ನ್ ಏನು, ಅಥೆಂಟಿಕೇಶನ್ ಫೇಲ್ಯೂರಿಂದ ಎಕ್ಸ್ಕ್ಲೂಷನ್ ಆಗಬಹುದು. ಹಾಗಾಗಿ ಟೆಕ್ನಾಲಜಿ ಸಪೋರ್ಟ್ ಮಾಡಬೇಕು, ರೀಪ್ಲೇಸ್ ಮಾಡಬಾರ್ದು. ಹ್ಯೂಮನ್ ಅಕೌಂಟಬಿಲಿಟಿಯನ್ನು ಇನ್ನಷ್ಟು ಹೆಚ್ಚಿಸಬೇಕು. ಇನ್ನು ಕೇರಳದ ಡಿಸೆಂಟ್ರಲೈಸ್ ಪ್ಲಾನಿಂಗ್, ಕೇರಳ ಮಾಡೆಲ್ ನೋಡೋದಾದರೆ ಲೋಕಲ್ ಬಾಡಿ ಪಾರ್ಟಿಸಿಪೇಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಹಾಗಾಗಿ ಜನರು ಮುಖ್ಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ಪೀಪಲ್ಸ್ ಪ್ಲಾನಿಂಗ್ ಕ್ಯಾಂಪೇನ್ಗಳನ್ನು ಮಾಡೋದ್ರ ಮೂಲಕ ಡಿಸೆಂಟ್ರಲೈಸೇಷನನ್ನು ಎಫೆಕ್ಟಿವ್ ಆಗಿ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇದರಿಂದ ರೆಸ್ಪಾನ್ಸಿವ್ನೆಸ್ ಜಾಸ್ತಿ ನಾವು ನೋಡ್ಬೋದು. ಛತ್ತೀಸ್ಗಢದಲ್ಲಿ ಪಿ ಡಿ ಎಸ್ ಅಂತಂದ್ರೆ ನೆನಪಾಗ್ತಾ ಇದೆಯಾ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್. ಅದರಿಂದ ಅಲ್ಲಿ ಮಾಡಿದಂಥ PDS ರಿಫಾರ್ಮಿಂದ ಟ್ರಾನ್ಸ್ಪರೆನ್ಸಿ, ಡೋರ್ ಸ್ಟೆಪ್ ಗ್ರೇನ್ ಡೆಲಿವರಿ, ಕಮ್ಯುನಿಟಿ ಮಾನಿಟರಿಂಗ್ ಇದೆಲ್ಲ ಇಂಪ್ರೂವ್ ಆಗಿದೆ. ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್, ಡೇಟಾವನ್ನು ಮುಖ್ಯವಾಗಿ ಇಟ್ಕೊಂಡು ಆಡಳಿತ ನಿರ್ವಹಣೆ ಮಾಡೋದು, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಅಕೌಂಟಬಿಲಿಟಿ ಇರುತ್ತೆ. ಎರಡೂ ಹೆಚ್ಚಾಗಿ ಒಳ್ಳೆ ರೀತಿಯಲ್ಲಿ ಇಂಪ್ರೂವ್ ಆಗ್ತಾ ಇದೆ ಅಂತ ಈ ಒಂದು ಪ್ರೋಗ್ರಾಮಿಂದ ನಾವು ನೋಡ್ತಾ ಇದ್ದೇವೆ. ಇನ್ನು COVID-19 ಆವಾಗ ನಾವು ಕೆಲವೊಂದು ಪಾಠಗಳನ್ನು ಕಲ್ತಿದ್ದೇವೆ. ಏನು ಹೇಳಿ, ಸ್ಟೇಟ್ ಕೆಪಾಸಿಟಿ ಎಷ್ಟು ಇಂಪಾರ್ಟೆಂಟು, ಡಿಜಿಟಲ್ ಗವರ್ನೆನ್ಸು ಅದರ ಸ್ಟ್ರೆಂತ್ ಏನು, ಅದರ ವೀಕ್ನೆಸ್ ಏನು, ಲೋಕಲ್ ಅಡ್ಮಿನಿಸ್ಟ್ರೇಷನಿನ ಒಂದು ನೀಡು, ಇದೆಲ್ಲ ಕೋವಿಡ್ ಟೈಮ್ನಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಇನ್ನು ಮೇನ್ಸ್ ಆನ್ಸರ್ ರೈಟಿಂಗ್ ಇದ್ರ ಮೇಲೆ ಬರಿಬೇಕಾದ್ರೆ ಲಾಸ್ಟ್ ಮೈಲ್ ಡೆಲಿವರಿ, ವೆಲ್ಫೇರ್ ಗವರ್ನೆನ್ಸ್, ಪಾಲಿಸಿ ಪ್ಯಾರಾಲಿಸಿಸ್, ಸಿಟಿಸನ್ ಸೆಂಟ್ರಿಕ್ ಗವರ್ನೆನ್ಸ್, ಕೋಆಪರೇಟಿವ್ ಫೆಡರಲಿಸಮ್, ಔಟ್ಕಮ್ ಬೇಸ್ಡ್ ಗವರ್ನೆನ್ಸ್, ಅಕೌಂಟಬಿಲಿಟಿ ಆರ್ಕಿಟೆಕ್ಚರ್, ಇನ್ಕ್ಲೂಸಿವ್ ಗವರ್ನೆನ್ಸ್, ಎವಿಡೆನ್ಸ್ ಬೇಸ್ಡ್ ಪಾಲಿಸಿ ಮೇಕಿಂಗ್. ಪ್ರತಿ ಶಬ್ದವನ್ನು ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಮಿಡ್ಲಲ್ಲಿ ಬರ್ತಾ ಇದೆ. ಯಾವುದಾದ್ರೂ ಒಂದು ಅರ್ಥ ಆಗದೆ ಇದ್ದರೆ ಸರ್ಚ್ ಮಾಡಿ ಗೂಗಲಲ್ಲಿ ಅದರ ಅರ್ಥವನ್ನು ತಿಳ್ಕೊಳ್ಳಿ ದಯವಿಟ್ಟು. ಯಾಕಂದರೆ ಕ್ವಶನ್ನಲ್ಲಿ ಇಂಥ ವರ್ಡ್ಗಳು ಬರಬಹುದು, ಆನ್ಸರಲ್ಲೂ ಇದನ್ನು ನೀವು ಯೂಸ್ ಮಾಡಿದರೆ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ. ಇನ್ನು ಸೆಕೆಂಡ್ ARC ಏನು ಹೇಳುತ್ತೆ, ಗವರ್ನೆನ್ಸಲ್ಲಿ ಎಥಿಕ್ಸ್ ಬೇಕು, ಸಿಟಿಜನ್ ಚಾರ್ಟರ್ಗಳು ನೋಡ್ತೇವೆ ಮುಂದೆ, ಡಿಸೆಂಟ್ರಲೈಸೇಷನ್, ಗವರ್ನೆನ್ಸ್, ಅಡ್ಮಿನಿಸ್ಟ್ರೇಟಿವ್ ಅಕೌಂಟಬಿಲಿಟಿ ಇದೆಲ್ಲ ಬಹಳ ಮುಖ್ಯ ಅಂತ ಸೆಕೆಂಡ್ ARC ಹೇಳ್ತಾ ಇರುತ್ತೆ. ಪಾಲಿಸೀಸ್ ಸಕ್ಸೀಡ್ ವೆನ್ ಇನ್ಸ್ಟಿಟ್ಯೂಷನ್ಸ್ ಡೆಲಿವರ್. ನೋಡಿ ಒಂದು ಫ್ರೇಸ್ ಏನು ಹೇಳ್ತಾ ಇದ್ದಾರೆ, ಯಾವಾಗ ಸಂಸ್ಥೆಗಳು ಅದನ್ನು ಸರಿಯಾಗಿ ಡೆಲಿವರ್ ಮಾಡುತ್ತೋ ಆವಾಗ ಮಾತ್ರ ಪಾಲಿಸಿಗಳು, ನೀತಿಗಳು ಸಕ್ಸಸ್ಫುಲ್ ಆಗುತ್ತೆ. ಗುಡ್ ಗವರ್ನೆನ್ಸ್ ಕನ್ವರ್ಟ್ಸ್ ಎಂಟೈಟಲ್ಮೆಂಟ್ಸ್ ಇಂಟು ಆಕ್ಚುಯಲ್ ಔಟ್ಕಮ್ಸ್. ಉತ್ತಮ ಆಡಳಿತ ಅಂತಂದರೆ ಎಂಟೈಟಲ್ಮೆಂಟ್ ಅಂದರೆ ಒಬ್ಬ ಫಲಾನುಭವಿ ಇದ್ದಾರೆ, ಅವರಿಗೆ ಅದು ಸಿಗಬೇಕು, ಇದೊಂದು ಹೇಳಿಕೆ. ಅಂದರೆ ಹೇಳಿಕೆ ಅಂತಂದರೆ ಪೇಪರ್ ಮೇಲೆ ಇರುತ್ತೆ, ಅಂದರೆ ಪೇಪರ್ ಮೇಲೆ ಮಾತ್ರ ಅಲ್ಲ, ಅದು ನಿಜವಾಗಲೂ ರಿಯಾಲಿಟಿಗೆ ತರೋದು, ಅದು ನಿಜವಾದ ಉತ್ತಮ ಆಡಳಿತ. ಇನ್ನು ಮ್ಯಾಕ್ಸ್ ವೆಬರ್, ಇದು ಎಥಿಕ್ಸ್ನಲ್ಲಿ ನಾವು ನೋಡ್ತೇವೆ. ಮ್ಯಾಕ್ಸ್ ವೆಬರ್ ಅವರ ಬ್ಯೂರೋಕ್ರಾಸಿ ಕಾನ್ಸೆಪ್ಟ್ ಬೇಕಿದ್ರೆ ಸರ್ಚ್ ಮಾಡಿ ನೋಡ್ಬೋದು ನೀವು. ಈಗಲೇ ನಿಮಗೆ ಕುತೂಹಲ ಇದ್ದರೆ ಮ್ಯಾಕ್ಸ್ ವೆಬರ್ ಬ್ಯೂರೋಕ್ರಾಸಿ ಕಾನ್ಸೆಪ್ಟ್ ಅಂದರೆ ಏನು ಅಂತ ತಿಳ್ಕೊಳ್ಳಿ. ನಾವು ಇದನ್ನು ಎಥಿಕ್ಸಲ್ಲಿ ನೋಡಬೇಕು. ಅಮರ್ತ್ಯ ಸೇನ್ ಅವರದ ಕೆಪಾಬಿಲಿಟಿ ಎಕ್ಸ್ಪ್ಯಾನ್ಷನ್ ಗೊತ್ತಿದೆ. ಎಲ್ನಾರ್ ಆಸ್ಟ್ರಮ್ ಪಾರ್ಟಿಸಿಪೇಟರಿ ಗವರ್ನೆನ್ಸ್, ಇದ್ರ ಬಗ್ಗೆ ತಿಳ್ಕೊಳ್ಳಿ. ಅಂದರೆ ಇದನ್ನೆಲ್ಲ ನಾನು ಎಕ್ಸ್ಟ್ರಾ ಇಲ್ಲಿ ಬೇಕಾಗಿರಲಿಲ್ಲ, ಆದರೂ ಸಹಿತ ಮೆನ್ಷನ್ ಮಾಡ್ತಾ ಇದ್ದೇನೆ. ಯಾಕಂತಂದರೆ ಇತ್ತೀಚೆಗೆ ಜನರಲಿಸ್ಟ್ ಆನ್ಸರ್ಗಳಿಗಿಂತ ಕೆಲವೊಂದು ಥಿಂಕರ್ಗಳ ಹೆಸರನ್ನು ಬರೆದ್ರೆ ಅದಕ್ಕೆ ಸ್ವಲ್ಪ ವ್ಯಾಲ್ಯೂ ಬರುತ್ತೆ. ಇದೆಲ್ಲ ಆ್ಯಕ್ಚುಯಲ್ ಆಗಿ ಇರೋದಿಲ್ಲ ಬೇರೆ ನೋಟ್ಸ್ಗಳಲ್ಲಿ, ಆದರೂ ನಾನು ಇಲ್ಲಿ ಇನ್ಕ್ಲೂಡ್ ಮಾಡಿರ್ತೇನೆ. ಇವರದೊಂದು ಕಾನ್ಸೆಪ್ಟ್ ಇದೆ, ಇದನ್ನು ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು ಅಂತ ಅಲ್ಲ, ಇಂಟ್ರೆಸ್ಟ್ ಇದ್ದವರು ನೋಡಬಹುದು, ಮೆನ್ಷನ್ ಮಾಡಬಹುದು ಅವರೇ ಅಂತ ನಾನು ಕೊಟ್ಟಿರೋದು. ಇನ್ನು ಯೂಸ್ಫುಲ್ ಎಕ್ಸಾಂಪಲ್ಲು ಆವಾಗ ನೋಡಿದ್ದೆ, ಛತ್ತೀಸ್ಗಢ PDS, ಕೇರಳ ಡಿಸೆಂಟ್ರಲೈಸೇಷನ್ನು, ಆಧಾರ್ DBT, ಆಸ್ಪಿರೇಷನಲ್ ಡಿಸ್ಟ್ರಿಕ್ಟು ನೋಡಿದ್ದೇವೆ. ಇನ್ನು ಡೆಲಿವರಿ ಅನ್ನುವಂಥ ನ್ಯೂಮಾನಿಕ್ ಇದೆ, ಅದರ ಅರ್ಥ ಏನು? ಈಗ ಡಿಸೆಂಟ್ರಲೈಸೇಷನ್ನು, ಎಫಿಷಿಯನ್ಸಿ, ಲಾಸ್ಟ್ ಮೈಲ್ ಫೋಕಸ್ಸು, ಇನ್ಕ್ಲೂಷನ್ನು, ವಿಜಿಲೆನ್ಸು, ಎವಿಡೆನ್ಸ್ ಬೇಸ್ಡ್ ಪಾಲಿಸಿ, ರೆಸ್ಪಾನ್ಸಿವ್ನೆಸ್ಸು, ಯೀಲ್ಡ್ ಓರಿಯೆಂಟೆಡ್ ಗವರ್ನೆನ್ಸ್. ಸೊ ಇಂಥ ನ್ಯೂಮಾನಿಕ್ಸಿಂದ ನೀವು ಇದನ್ನು ಬೇರೆ ಬೇರೆ ಕಡೆ ಯೂಸ್ ಮಾಡ್ಕೋಬಹುದು. ಗುಡ್ ಗವರ್ನೆನ್ಸಿಗೆ ಯೂಸ್ ಮಾಡ್ಕೋಬಹುದು, ಅಥವಾ ಒಳ್ಳೆ ರೀತಿಯಾಗಿ ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡೋದಕ್ಕೆ ಏನೇನು ಬೇಕು ಅನ್ನೋದಕ್ಕೆಲ್ಲ ಈ ಒಂದು ನ್ಯೂಮಾನಿಕನ್ನು ಯೂಸ್ ಮಾಡಿ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಆಯಿತು ಎಕ್ಸಾಮ್ನಲ್ಲಿ. ಇನ್ನು ಲಾಸ್ಟು, ಇಂಡಿಯಾಸ್ ಡೆವಲಪ್ಮೆಂಟ್ ಚಾಲೆಂಜ್ ಲೈಸ್ ನಾಟ್ ಮಿಯರ್ಲಿ ಇನ್ ಡಿಸೈನಿಂಗ್ ಪಾಲಿಸೀಸ್ ಬಟ್ ಇನ್ ಬಿಲ್ಡಿಂಗ್ ಗವರ್ನೆನ್ಸ್ ಸಿಸ್ಟಮ್ಸ್ ಕ್ಯಾಪಬಲ್ ಆಫ್ ಡೆಲಿವರಿಂಗ್ ದಮ್ ಎಫೆಕ್ಟಿವ್ಲಿ, ಇಕ್ವಿಟೇಬಲಿ ಆ್ಯಂಡ್ ಟ್ರಾನ್ಸ್ಪರೆಂಟ್ಲಿ. ಏನು ಹೇಳ್ತಾ ಇದ್ದಾರೆ?
ಬರೀ ಪಾಲಿಸಿ ಡಿಸೈನ್ ಮಾಡೋದ್ರಲ್ಲಿ ಮಾತ್ರ ಚಾಲೆಂಜ್ ಇರೋದಲ್ಲ, ಅದನ್ನು ಚೆನ್ನಾಗಿ ಎಫೆಕ್ಟಿವ್ ಆಗಿ ಎಲ್ರಿಗೂ ಸಮಾನವಾಗಿ ಮತ್ತು ಪಾರದರ್ಶಕವಾಗಿ ಅದನ್ನು ಡೆಲಿವರ್ ಮಾಡಬೇಕು. ಅದು ಸಹ ಬಹಳ ಮುಖ್ಯ. ಅಂತಹ ಸಿಸ್ಟಮನ್ನು ನಾವು ಬಿಲ್ಡ್ ಮಾಡಬೇಕು, ಅಷ್ಟು ಕ್ಯಾಪಬಲ್ ಸಿಸ್ಟಮನ್ನು ನಾವು ತಯಾರಿಸಬೇಕು, ಮುಂದೆ ರೂಪಿಸಬೇಕು ಅಂತ ಎಂಡಿಂಗಲ್ಲಿ ಹೇಳ್ತಾ ಇದ್ದೇವೆ. ನೆಕ್ಸ್ಟ್ ಟಾಪಿಕನ್ನು ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್.